ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತು ನನ್ನ ವಿಷಯ ಅಂತ ಹೇಳಿದ್ರೆ, ನೀವು ಬಿಗ್ ಬಾಸ್ ಸೀಸನಲ್ಲಿ ಸೀಸನ್ 12 ರಕ್ಷಿತಾ ಅವರು ಬಿಗ್ ಬಾಸ್ ಮನೆಗೆ ಬಂದು ಆಚೆ ಹೋಗಿದ್ದೆಲ್ಲ ನೋಡಿದ್ದೀರಿ. ಸೊ ನಿನ್ನೆ ಎಪಿಸೋಡ್ ನೋಡುವಾಗ ರಕ್ಷಿತಾ ಇಲ್ಲದ ಬಿಗ್ ಬಾಸ್ ಮನೆ ಸ್ವಲ್ಪ ಖಾಲಿ ಖಾಲಿ ಅಂತ ಅನಿಸ್ತು. ಯಾಕಂತ ಹೇಳಿದರೆ ರಕ್ಷಿತಾ ಅವರು ಸ್ವಲ್ಪ ಹೆಂಗಿದ್ರು ಮತ್ತು ಅವರು ಮಾತಾಡುವ ಶೈಲಿ ಯಾವ ರೀತಿಯಲ್ಲಿ ಆಟ ಆಡ್ತಾರೆ ಅಂತೇಳಿ ಜನರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಅದನ್ನು ಕಲರ್ಸ್ ಅವರು ನುಚ್ಚಿ ನೂರು ಮಾಡಿಬಿಟ್ರು. ಅಂತ ಹೇಳಿದರೆ ರಕ್ಷಿತನನ್ನು ಫಸ್ಟ್ ದಿನ ಅಂತ ಹೇಳಿದರೆ 2 ಗಂಟೆ ಒಳಗನೆ ಹೊರಗೆ ಹಾಕಿ ಎಲ್ಲ ಕನಸನ್ನು ನುಚ್ಚು ನೂರು ಮಾಡಿಬಿಟ್ರು ಕಲರ್ಸ್ ಅವರು. ಬಟ್ ಏನು ವಿಷಯ ಅಂತ ಹೇಳಿದ್ರೆ, ಇಲ್ಲಿ ರಕ್ಷಿತ್ ಅವರು ರೀ ಎಂಟ್ರಿ ಆಗ್ತಿದ್ದಾರೆ. ರೀ ಎಂಟ್ರಿ ಹೇಗೆ ಅಂತ ಹೇಳಿದ್ರೆ, ಇದಕ್ಕೊಂದು ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ತಮಿಳ್ ಬಿಗ್ ಬಾಸ್ ಸೀಸನ್ 8ರಲ್ಲಿ ಸಾಚನಾ ಅನ್ನುವ ಒಂದು ಹುಡುಗಿ ಬಿಗ್ ಬಾಸ್ ಮನೆಗೆ ಬಂದಿದ್ಲು. ಸೊ ಇದೇ ಥರ ರಕ್ಷಿತಾಗೆ ಎಷ್ಟು ಏಜ್, ಅದೇ ಥರ ಸಾಚನಾಗೂ ತುಂಬ ಯಂಗೆಸ್ಟ್ ಇರುವ ಹುಡುಗಿ ಬಿಗ್ ಬಾಸ್ ಸೀಸನ್ 8ರಲ್ಲಿ ತಮಿಳಿಗೆ ಬಂದದ್ದು. ಸೊ ಅಲ್ಲಿ ಏನು ಮಾಡಿದರು, ಫಸ್ಟ್ ದಿನನೇ 2 ಗಂಟೆಯಲ್ಲಿ ಫಸ್ಟ್ ಹೇಗೆ ಬಂದು ಹಾಗೇನೇ ವಾಪಸ್ ಹೋದ್ಲು ಸಾಚನಾ. ಸೊ ಅಲ್ಲಿ ಏನು ಮಾಡಿದ್ರು ಅಂತ ಹೇಳಿದರೆ, ಇಲ್ಲಿ ವೋಟಿಂಗಲ್ಲಿ ಕಳಿಸಿದಲ್ಲ, ಅಲ್ಲಿ ಒಂದು ಕಪ್ಪು ಕೊಟ್ಟಿದ್ರು. ಈ ಮನೆಗೆ ಒಳಗೆ ಹೋಗುವಾಗ ವಾಪಸ್ ಬರುವಾಗ ಆ ಗ್ಲಾಸನ್ನು ಹೊಡೆದು ಹೊರಗೆ ಬರಬೇಕು. ಸೊ ಎಲಿಮಿನೇಟ್ ಅಂತ ಹೇಳಿ ಕಂಪ್ಲೀಟಾಗಿ ಸಾಚನನನ್ನು ಈ ಬಿಗ್ ಬಾಸ್ ತಮಿಳಲ್ಲಿ ಕ್ಲೀನಾಗಿ ತೋರಿಸಿದ್ರು. ಸೊ ಅದಾದ ಬಳಿಕ ಜನರು ಸ್ವಲ್ಪ ಎಮೋಷ್ನಲ್ ಆದರು. ಅದೆಲ್ಲ ಫಸ್ಟ್ ದಿನ ಸ್ವಲ್ಪ ನಾಟಕ ಎಲ್ಲ ಮಾಡಿದರು. ಅದಾದ ಬಳಿಕ ಆಯಿತು ಮುಗೀತು ಅಂತ ಅಂದ್ಕೊಂಡುವಾಗ ಒಂದು 2-3 ದಿನ ಬಿಟ್ಟಾದಮೇಲೆ ಸಾಚನ ರೀ ಎಂಟ್ರಿ ಕೊಡ್ತಾಳೆ. ಸೊ ಇದು ನನಗೆ ಒಂದು ಎಕ್ಸಾಂಪಲ್ ಕೊಟ್ಟದ್ದು ನಿಮಗೆ. ಸೊ ಇದೇ ಪ್ರಕಾರ ಬಿಗ್ ಬಾಸ್ ಅವರು ಈ ಸಲ ಆಟ ಆಡಿದ್ದಾರೆ. ಏನಂತ ಹೇಳಿದರೆ, ರಕ್ಷಿತಾ ಅವರನ್ನು ಆಚೆ ಕಳಿಸಿ ಕಂಪ್ಲೀಟ್ ಅವರನ್ನು ಎಲಿಮಿನೇಟ್ ಅಂತೇಳಿ ಕಲರ್ಸ್ ಒಫಿಷಿಯಲಲ್ಲಿ ಹಾಕಿದ್ದಾರೆ. ಎಲಿಮಿನೇಟೆಡ್ ಅಂತ ರಕ್ಷಿತಾ ಹಾಕಿ ಆಗಿದೆ. ಸೊ ಇದಕ್ಕೆ ಭಯಂಕರ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ರಕ್ಷಿತಾನಿಗೆ ಬ್ಯಾಡ್ ಅಂತ ನೆಗೆಟಿವ್ ಕಮೆಂಟ್ ಅಲ್ಲಿ ಹಾಕುವವರು ಯಾರೂ ಇಲ್ಲ. ಎಲ್ಲರೂ ಪ್ರತಿಯೊಬ್ಬರು ಅವಳು ಬರಬೇಕು ಅನ್ನೋರೇ ಜಾಸ್ತಿ. ಸೊ ಹಾಗಿರುವಾಗ ಕಲರ್ಸ್ ಅವರಿಗೆ ಗೊತ್ತಾಗಿದೆ, ರಕ್ಷಿತಾ ಅವರನ್ನು ವಾಪಸ್ ಕರೆಸೋದು ಬಿಗ್ ಬಾಸಿಗೆ ಒಂದು ಸೂಕ್ತ. ಸೊ ಅದಕ್ಕೆ ಏನು ಮಾಡ್ತಿದ್ದಾರೆ ಅವರು, ರಕ್ಷಿತಾ ಅವರನ್ನು 2 ದಿನ ಆದಮೇಲೆ ರೀ ಎಂಟ್ರಿ ಮಾಡ್ತಾರೆ. ಅಂತ ಹೇಳಿದರೆ ಇನ್ನೊಂದು ನಾಳೆ ಇಲ್ಲಾಂದರೆ ನಾಡ್ದು ರೀ ಎಂಟ್ರಿ ರಕ್ಷಿತಾ ಆಗ್ತಾಳೆ. 100% ಪಕ್ಕಾ ಆಗ್ತಾಳೆ. ಯಾಕಂತ ಹೇಳಿದರೆ ಇಲ್ಲಿ ಆಚೆ ಬಂದ ಮೇಲೆ ಒಂದು ವಿಡಿಯೋ ಪೋಸ್ಟ್ ಆಗಲಿ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಇಲ್ಲ ರಕ್ಷಿತಾ. ಸೊ ಇದನ್ನು ನೋಡುವಾಗ ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಆಗುವ ಚಾನ್ಸಸ್ ಇದೆ. ಅಂತ ಹೇಳಿದರೆ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಸೀಸನ್ 12 ಟ್ವಿಸ್ಟ್ ಆ ಲಾಟ್ಪೋಟ್ ಜನಗಳನ್ನು ಇಟ್ಕೊಳ್ಳುವ ಬದಲು ರಕ್ಷಿತನನ್ನು ಹಾಕಿದರೆ ರಕ್ಷಿತ ಸ್ವಲ್ಪ ಫೂಟೇಜ್ ಆದರೂ ಕೊಡ್ಬೋದು. ತುಂಬ ಜನ ಅಲ್ಲಿ ವೇಸ್ಟ್ ಬಾಡಿಗಳಿದ್ದಾರೆ, ಏನು ಪ್ರಯೋಜನ ಇಲ್ಲ, ಆಟ ಆಡ್ತಿಲ್ಲ, ಏನು ಸ್ವಲ್ಪನೂ ಚೆನ್ನಾಗಿ ಆಟ ಆಡ್ತಿಲ್ಲ. ಇದೊಂದು ಯಾಕೆ ಅಂತ ಹೇಳಿದ್ರೆ ಇದು ಅನ್ಫೇರ್ ಡಿಸಿಷನ್. ಯಾವ ಮನುಷ್ಯನಿಗೂ ಯಾರಿಗೂ ಈ ಥರ ಇನ್ಸಲ್ಟ್ ಆಗ್ಬೋದು. ಮನೆಗೆ ಹೋಗಿ ವಾಪಸ್ ಕರೆಸಿದ್ದು 1-2 ಗಂಟೆ ಮನೆ ನೋಡಲಿಕ್ಕೆ ಬಿಟ್ಟಿಲ್ಲ ಅವಳಿಗೆ ರಕ್ಷಿತಾಗೆ. ಸೊ ಇದೊಂದು ಅನ್ಫೇರ್ ಡಿಸಿಷನ್ ಬಿಗ್ ಬಾಸ್ದು. ಸೊ ಇದಕ್ಕೆ ಒಂದು ಸೂಕ್ತ ಕ್ರಮ ತಗೊಳ್ತಾರೆ ಅವರು. ಯಾಕಂತ ಹೇಳಿದ್ರೆ ಜನರದೊಂದು ಕಮೆಂಟ್ ಒಪಿನಿಯನಲ್ಲಿ ಆಲ್ರೆಡಿ ಈಗ ಕಲರ್ಸ್ ಟೀಮ್ ಅವರು ನೋಡಿರ್ಬೋದು. ಸೊ ಹಾಗಾಗಿ ಇನ್ನು ರಕ್ಷಿತಾ ಅವರು 100% ಬಿಗ್ ಬಾಸ್ ಮನೆಗೆ ವಾಪಸ್ ಹೋಗೇ ಹೋಗ್ತಾರೆ. ಇದು ಬೇಕಾದರೆ ನೋಡಿ ನೀವು. ಇನ್ನು ಈ ವಿಡಿಯೋ ಇಷ್ಟ ಆದರೆ ಡೈರೆಕ್ಟ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಸೊ ಹಾಗೆಯೇ ನೋಡಿ ಹೋಗಬೇಡಿ. ಸೊ ನನಗೊಂದು ಸಪೋರ್ಟ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ನಮಗೊಂದು ಸಪೋರ್ಟ್ ಸಿಗ್ತದೆ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.